ನಮಸ್ಕಾರ. ಸಿದ್ದಿ ಟಿವಿಯ ವೀಕ್ಷಕರಿಗೆ ಸಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನು. ಇವರು ಖಡಕ್ ವಾಯ್ಸ್ ಅಂಡ್ ಮಾಸ್ ಲುಕ್ ನೊಂದಿಗೆ ಸ್ಯಾಂಡಲ್ವುಡ್ ನ ಸಿಲ್ವರ್ ಸ್ಕ್ರೀನ್ ನಲ್ಲಿ ಮಿಂಚುತ್ತಿರುವ ರಂಗಭೂಮಿ ಕಲಾವಿದ. ಈ ಅನರ್ಥ ಲೋಕದಲ್ಲಿ ಅರ್ಥಪೂರ್ಣವಾಗಿ ಬದುಕಿ ಈಗ ಅವಲೋಕನ ಮಾಡಲು ರೆಡಿ ಆಗ್ತಿದ್ದಾರೆ ನಮ್ಮ ಹೀರೋ. ಎಸ್, ನನ್ ಜೊತೆ ಇದ್ದಾರೆ ಉದಯೋನ್ಮುಖ ಕಲಾವಿದ, ಅನರ್ಥ ಮತ್ತು ಅವಲೋಕನ ಸಿನಿಮಾದ ನಾಯಕ ನಟ ವಿಶಾಲ್ ಮಣ್ಣೂರು. ಸ್ಯಾಂಡಲ್ವುಡ್ ನ ಸಿಲ್ವರ್ ಸ್ಕ್ರೀನ್ ನಲ್ಲಿ ಮಿಂಚುತ್ತಿರೋ ಕಂಪ್ಲಿಯ ಯುವಕ. ಡೆಡ್ಲೈನ್ ಗೊತ್ತು ತಾನೆ, ಅಷ್ಟರಲ್ಲಿ ನನ್ನ ಕಾಲ್ ಬಂದಿಲ್ಲ ಅಂದ್ರೆ ಸಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಸಿನಿಮಾ ರಂಗಕ್ಕೆ ಬರೋ ಮುಂಚೆ ನಿಮ್ಮ ಬಾಲ್ಯ ಜೀವನ ಹೇಳೋದಾದ್ರೆ ಹೇಗಿತ್ತು? ಆತರ ಏನಿಲ್ಲ, ನಾರ್ಮಲ್ ಎಲ್ಲರ ಜೀವನ ಹೇಗಿರುತ್ತೋ ಅದೇ ರೀತಿ ನಾರ್ಮಲ್ ಹುಡುಗಾಟ ಮಾಡ್ಕೊಂಡು ಆ ತರನೇ ಜೀವನ ನಡೆಸಿರೋದು. ನಿಮ್ಮ ವಿದ್ಯಾಭ್ಯಾಸ? PUC ಸೈನ್ಸ್ ಮಾಡಿದ್ದೀನಿ, ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಸಿವಿಲ್ ಬಳ್ಳಾರಿನಲ್ಲಿ. ಇಂಜಿನಿಯರಿಂಗ್ ಮಾಡಿದ್ರಿ ಅಂತ ಹೇಳಿದ್ರಿ, ಯಾಕೆ ಈ ಫೀಲ್ಡ್ಗೆ ಬಂದಿದ್ದು? ಹೇಗೆ ಇಂಟ್ರೆಸ್ಟ್ ಬಂತು? ಮೊದ್ಲಿಂದ ಇತ್ತು ಇಂಟ್ರೆಸ್ಟ್, ಸೊ ಅದನ್ನ ಹೇಳಕ್ ಆಗ್ತಿದ್ದಿಲ್ಲ ಅಷ್ಟೇ. ಸೊ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ಮೇಲೆ ಒಂಚೂರು ಅಡಲ್ಟ್ ಆದ್ಮೇಲೆ ಹೋಗಿ ಮನೇಲಿ ಹೇಳಿದ್ದು, ಈ ತರ ಅಂತ ಹೇಳಿ ಮುಗಿಸಿದ್ವಿ. ಸಿನಿಮಾ ರಂಗಕ್ಕೆ ಬರಲು ನಿಮ್ಗೆ ಸ್ಫೂರ್ತಿ ಯಾರು? ವಿಷ್ಣುವರ್ಧನ್ ಅವರು ಮೇಜರ್ ಆಗಿ, ಚಿಕ್ಕ ವಯಸ್ಸಿಂದನೂ ಅವರೇ ನನ್ಗೆ ಸ್ಫೂರ್ತಿ. ಸಿನಿಮಾ ಮಾಡ್ತೀನಿ ಅಂದಾಗ ನಿಮ್ ಮನೆಯವರ ರೆಸ್ಪಾನ್ಸ್ ಹೇಗಿತ್ತು? ಒಪ್ಕೊಂಡ್ರ ಹೇಗೆ? ಇಲ್ಲ, ಎಲ್ಲರೂ ಭಯ ಬೀಳ್ತಾರೆ. ನಮ್ ತಂದೆ ರೈತರು, ಸೊ ಸಿನಿಮಾ ರಂಗಕ್ಕೆ ಹೋಗ್ಬೇಕಂದ್ರೆ ಒಂಚೂರು ಭಯ ಇದ್ದೇ ಇರುತ್ತೆ. ಸೊ ಬಟ್ ಪ್ಯಾಷನ್ ಇಂಪಾರ್ಟೆಂಟ್ ಅಲ್ವಾ, ಸೊ ಚೂಸ್ ಮಾಡಿ ಡಿಸಿಷನ್ ತಗೊಂಡಿರೋದು. ಈಗ ರೈತರ ಅಂತ ಹೇಳಿದ್ರಿ, ರೈತರಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ, ಸೊ ಅದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಮೊದಲನೇದಾಗಿ ಮಗ ಬೇರೆ, ನೀವು ಸಪೋರ್ಟ್ ಅಂದ್ರೆ ತೀರಾ ಕಡಿಮೆ. ನಮ್ ಭಾಗದಲ್ಲಿ ನೋಡ್ಕೊಂಡ್ರೆ ಸಪೋರ್ಟ್ ಮಾಡೋದು ತೀರಾ ಕಡಿಮೆ. ನಿಮ್ ಮನೆಯಲ್ಲಿ ಫುಲ್ ರಿಸ್ಟ್ರಿಕ್ಷನ್ ಆಗಿದ್ರ ಅಥವಾ ಕ್ಯಾಶುವಲ್ ಆಗಿ ತಗೊಂಡು ಹೋಗು ಮಾಡು ಅಂತ ಫುಲ್ ಸಪೋರ್ಟಿವ್ ಆಗಿ ನಿಂತ? ಏನಿಲ್ಲ, ಒಂಚೂರು ಭಯ ಇದ್ದೇ ಇರುತ್ತೆ ತಂದೆಗೆ. ನಮ್ ತಾಯಿ ಅದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಇಬ್ರು ಸಪೋರ್ಟ್ ಮಾಡಿದಕ್ಕೆ ಇವತ್ತು ಇಲ್ಲಿಗೆ ಬಂದು ನಿಂತಿದೀವಿ. ಸೊ ಇಟ್ಸ್ ಫೈನ್. ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಯಾವಾಗ್ಲೂ, ಅದನ್ನ ದಾಟ್ಕೊಂಡೇ ಮುಂದಕ್ಕೆ ಹೋಗ್ಬೇಕು. ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂದ್ರೆ ಒಂದ್ ದೊಡ್ಡ ಜವಾಬ್ದಾರಿ. ನೀವು ಫಸ್ಟ್ ಬಂದಾಗ ನಾನು ಹೀರೋ ಆಗಿನೇ ಬರ್ಬೇಕು ಅಥವಾ ವಿಲನ್ ಆಗಿನೇ ಬರ್ಬೇಕು ಅಂತ ಯಾವ್ದು ಚೂಸ್ ಮಾಡ್ಕೊಂಡ್ರಿ? ಇಲ್ಲ, ನಾನು ಸ್ಟಾರ್ಟಿಂಗ್ ಇಂದಾನೆ ಹೀರೋ ಆಗ್ಬೇಕಂತಾನೆ ತಲೆಯಲ್ಲಿ ಇದ್ದಿದ್ದು. ಅದಾದ್ಮೇಲೆ ಫಸ್ಟ್ ಅದಕ್ಕೂ ಮುಂಚೆ ರಂಗಭೂಮಿನಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಎಜುಕೇಶನ್ ಕಲಿಬಹುದು. ರಂಗಭೂಮಿ ಒಂದು ನಮ್ಮ ಆಕ್ಟಿಂಗ್ ಎಲ್ಲ ಪರಿಚಯ ಸಿಗುತ್ತೆ. ಸೊ ಹಿಂಗಾಗಿ ಶುರು ಮಾಡಿದ್ದು. ಅಲ್ಲಿ ನಮ್ಮ ಮಂಡ್ಯ ರಮೇಶ್ ಅವರ, ನಮ್ ಗುರುಗಳು ಮಂಡ್ಯ ರಮೇಶ್ ಅವ್ರದ್ದು ನಟನ ಅಂತ ರಂಗಶಾಲೆ ಇದೆ. ಸೊ ಅಲ್ಲಿ ಹೋಗಿ 1 ವರ್ಷ ಡಿಪ್ಲೊಮಾ ಮಾಡಿದ್ವಿ ಆಕ್ಟಿಂಗ್ ಮೇಲೆ. ಸೊ ಅದಾದ್ಮೇಲೆ ಇದೆಲ್ಲ ಮುಂದಕ್ಕೆ ಶುರು ಮಾಡಿದ್ವಿ. ಈಗ ರಂಗಭೂಮಿ ಕಲಾವಿದರಂದ್ರಿ, ಈಗ ರಂಗಭೂಮಿ ಕಲಾವಿದರು ಸಿನಿಮಾ ರಂಗಕ್ಕೆ ಬಂದ್ರೆ ಚೆನ್ನಾಗಿ ಹೆಸರು ಮಾಡಿದ್ದಾರೆ, ನೋಡಿದೀವಿ. ತಕ್ಷಣ ಅವ್ರನ್ನ ಹೀರೋ ಆಗಿ ತಗೊಳಲ್ಲ ಯಾರು ರಂಗಭೂಮಿ ಅವರನ್ನ. ಅವರು ಸಹ ರಂಗಭೂಮಿಯಿಂದ ಬಂದವರಲ್ಲ, ತುಂಬಾ ಓವರ್ ಥಿಂಕಿಂಗ್, ಅಂದ್ರೆ ತುಂಬಾ ನಟನೆಯಲ್ಲಿ ಪರಿಪೂರ್ಣರಾಗಿರ್ತಾರೆ, ಪ್ರೇಮ್ ಇರಲ್ಲ. ಆತರ ನಿಮ್ಗೇನಾದ್ರು ಅನ್ಸಿದ್ದೇನಾ? ಇರುತ್ತೆ. ಈಗ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಜಮಾನ. ಸೊ ಇವಾಗ ಯಾರು ರೀಲ್ಸ್ ಮಾಡ್ತಾರೆ ಆ ತರ ಪಾಪ್ಯುಲರ್ ಆಗ್ತಿದೆ ಅಷ್ಟೇ. ಸೊ ರಂಗಭೂಮಿ ಕಲಾವಿದರು ಅಷ್ಟು ಎಕ್ಸ್ಪೋಜರ್ ಸಿಗ್ತಿಲ್ಲ. ಯಾಕಂದ್ರೆ ರಂಗಭೂಮಿ ಕಲಾವಿದರನ್ನ ರಂಗದಲ್ಲಿ ಹೋಗಿ ನೋಡ್ಬೇಕಂದ್ರೆ ಥಿಯೇಟರ್ ನಲ್ಲಿ ಹೋಗಿ ನೋಡ್ಬೇಕು. ಸೊ ಸೋಷಿಯಲ್ ಮೀಡಿಯಾ ಈಸಿ, ಸೊ ಫೇಮ್ ಜಾಸ್ತಿ. ಸೊ ಇಲ್ಲಾದ್ರೆ ಥಿಯೇಟ್ರಿಗೆ ಬರ್ಬೇಕು, ಅಲ್ಲಿ ಜನಗಳು ನೋಡ್ಬೇಕು, ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನ ನೋಡ್ಬೇಕು. ಅದಾದ್ಮೇಲೆ ಅವರಿಗೆ ಇಷ್ಟಪಟ್ಟು ಕಲಾವಿದರು ಅವ್ರಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇದೆಯಲ್ವಾ, ಸೊ ಹಂಗಾಗಿ ರಂಗಭೂಮಿ ಅವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ನನ್ಗ ಅನ್ಸುತ್ತೆ ಅಷ್ಟೇ. ನನ್ನ ಒಪಿನಿಯನ್ ಅಷ್ಟೇ, ಬೇರೆ ಒಪಿನಿಯನ್ ಅಲ್ಲ. ಓಕೆ. ಅನರ್ಥ ಸಿನಿಮಾದಲ್ಲಿ ನಾವು ದೊಡ್ಡ ತಾರಾಗಣವೇ ನೋಡಿದ್ವಿ. ಈಗ ಅವಲೋಕನ ಸಿನಿಮಾದಲ್ಲಿ ಯಾರನ್ನೆಲ್ಲ ನೋಡ್ಬೋದು?
ಆಕ್ಚುಲಿ ಈ ಟೈಮ್ ಮಾಡ್ತಿರೋದು ನಾವೆಲ್ಲ ಹೊಸದಾಗಿ ಮಾಡ್ತಿರೋದು. ನಮ್ ಭಾಗದವ್ರು ಹಲವಾರು ಕಲಾವಿದರನ್ನ ತಗೊಂಡು ಶುರು ಮಾಡಿರೋಂತ ಸಿನಿಮಾ ಇದು. ಬೇಸಿಕಲಿ ನಮ್ಮ ಡೈರೆಕ್ಟರ್ ತುಮಕೂರವರು. ಸೊ ಅವ್ರಿಗೆ ಒಂದು ರೀಜನ್ ಹುಡುಕ್ತಾ ಇದ್ರು ಯಾವ ಕಡೆ ಹೋಗ್ಬೇಕು ಅಂತ ಸಿನಿಮಾ ತೆಗಿಯಕ್ಕೆ. ಬನ್ನಿ ಬ್ರೋ, ನಮ್ ಕಡೆನೇ ಇದೆ, ನಮ್ಮೂರಲ್ಲಿ ಕೂಡ ಯಾರು ತೋರ್ಸಿಲ್ಲ. ಸೊ ಬಳ್ಳಾರಿ ಡಿಸ್ಟಿಕ್ ಈ ಕಡೆ ಕಂಪ್ಲಿನಲ್ಲಿ ತೆಗಿಯೋಣ, ನಮ್ದು ಒಳ್ಳೆ ಗಂಡುಗಲಿ ಕುಮಾರ್ ರಾಮನ್ ನಾಡು, ನಮ್ದು ಕಂಪ್ಲಿ ಎಲ್ಲ ಇದ್ ಮಾಡಿದ್ರು. ಸೊ ಇರ್ಲಿ, ಇಲ್ಲೇ ಬರೋಣ, ಇಲ್ಲಿ ಮಾಡೋಣ ಅಂತಾನೆ ಕರ್ಕೊಂಡ್ ಬಂದಿರೋದು ಈ ಸಿನಿಮಾನ. ಅವಲೋಕನ ಸಿನಿಮಾ ಸ್ಟೋರಿ ಏನು? ಈ ಸಿನಿಮಾದ ಮೂಲಕ ನೀವು ಪ್ರೇಕ್ಷಕರಿಗೆ ಏನನ್ನ ಹೇಳಲು ಹೊರಟಿದ್ದೀರಿ? ಸ್ಟೋರಿ ಎಲ್ಲ ಹೇಳಕ್ಕಾಗಲ್ಲ, ಸದ್ಯದ ಮಟ್ಟಿಗೆ ಇನ್ನು ಶುರು ಮಾಡ್ತಾ ಇದೀವಿ. Okay. ಸೊ ಇದು ಹೇಳಿದ್ರೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂತಂದ್ರೆ ಅವಲೋಕನನೇ ಸಿನಿಮಾ. ಒಬ್ಬ ಮನುಷ್ಯ ತನ್ನ ತಾನು ಅವಲೋಕನ ಮಾಡ್ಕೊಳ್ಳೋದೇ ಸಿನಿಮಾ. ಸೊ ಇದ್ರ ಬೇಸ್ದಾಗಿರುತ್ತೆ. ಇದು ಕಮರ್ಷಿಯಲ್ ಸಿನಿಮಾನ ಅಥವಾ ಸೋಷಿಯಲ್ ಓರಿಯೆಂಟೆಡ್ ಸಿನಿಮಾನ? ಸಿನಿಮಾ ಅಲ್ಲ, ಒಂದಿಷ್ಟು ಕ್ಲೂ ಆದ್ರೂ ಕೊಟ್ರೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಎಲ್ರಿಗೂ. ಓಕೆ, ಈ ತರ ಹೇಳಿದ್ದಾರೆ, ಹೋಗಿ ನೋಡ್ಬೇಕು. ನೀವೇನು ಕ್ಯೂರಿಯಾಸಿಟಿನೇ ಕೊಟ್ಟಿಲ್ಲ ಅಂತ ಅಂದ್ರೆ ಹೇಗೆ ಅಂತ? ಯಾಕಂದ್ರೆ ಇನ್ನು ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ, ಇದು ಮುಗಿಸ್ಬೇಕು, ಇದಾದ್ಮೇಲೆ ಪಬ್ಲಿಸಿಟಿ ಎಲ್ಲ ಶುರು ಮಾಡ್ಕೋಬೇಕು. ಸದ್ಯದ ಮಟ್ಟಿಗೆ ಏನ್ ಹೇಳ್ತೀವಿ ಅಂದ್ರೆ ತುಂಬಾ ಒಳ್ಳೆ ಸಿನಿಮಾ ಮಾಡ್ತಿದೀವಿ, ಜನಗಳೆಲ್ಲ ಇಷ್ಟ ಪಡಬೇಕು. ಆಕ್ಚುಲಿ ಜನಗಳು ಇದರಿಂದ ತಗೊಂಡೋಗೋದು ತುಂಬಾ ಇದೆ. ಸೊ ಹಂಗಾಗಿ ಆ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಿದ್ದೀನಿ. ಈಗ ಒಂದಂತೂ ವಿಷಯ ಕೇಳಿ ಬರ್ತಾನೆ ಇರುತ್ತೆ ಯಾವಾಗ್ಲೂ, ಉತ್ತರ ಕರ್ನಾಟಕದ ಭಾಗದವರನ್ನ ಎಲ್ಲರೂ ಕಾಮಿಡಿ ರೋಲ್ಗೆ ತುಂಬಾ ಹೆಚ್ಚಾಗಿ ತಗೊಂತಾರೆ, ಮೇನ್ ಲೀಡಿಗೆ ತಗೊಳಲ್ಲ ಅಂತ. ಇದ್ರ ಬಗ್ಗೆ ನೀವ್ ಹೇಳೋದಾದ್ರೆ? ಇಲ್ಲ, ಆಕ್ಚುಲಿ ತಗೋತಾರೆ. ಸ್ಟಾರ್ಟಿಂಗ್ ಏನಾಗುತ್ತಂದ್ರೆ ಒಂದ್ ಸ್ವಲ್ಪ ತೊಂದ್ರೆ. ಇವಾಗೆಲ್ಲ ಆಲ್ಮೋಸ್ಟ್ ಆಲ್ ಸಿನಿಮಾ ತೆಗಿಯೋರೆಲ್ಲ ಬ್ಯಾಂಗ್ಳೂರು, ಆ ಕಡೆ ಮೈಸೂರು, ಆ ಕಡೆ ಮಂಡ್ಯ, ಈ ಕಡೆ ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಗಳೆಲ್ಲ ಜಾಸ್ತಿ ಇರ್ತಿದ್ರಲ್ಲ ಮೊದ್ಲು. ಸೊ ಹಂಗಾಗಿ ಸ್ವಲ್ಪ ಚಿಕ್ಕ ಪುಟ್ಟ ರೋಲ್ಗಳಿಗೆ ಅಷ್ಟೇ ಉತ್ತರ ಕರ್ನಾಟಕದವ್ರು ತಗೊಳೋದು. ಯಾವಾಗ ನಾವು ಇಲ್ಲಿ ಫುಲ್ ಫ್ಲೆಡ್ಜ್ ಸಿನಿಮಾ ಮಾಡಕ್ ಶುರು ಮಾಡ್ತೀವೋ ಅವಾಗ ನಮ್ ಭಾಗದ ಸಿನಿಮಾದಲ್ಲಿರೋ ನಾಯಕ ನಟರು, ಹಲವಾರು ಕಲಾವಿದ್ರು ಹೊರಗ್ ಬರಕ್ ಶುರು ಆಗ್ತಾರೆ. ಸೊ ಇದು ನನ್ನ ಒಪಿನಿಯನ್ ಅಷ್ಟೇ. ಮೇಜರಿ ಪ್ರಾಬ್ಲಮ್ ಆಗುತ್ತೆ ಏನಂದ್ರೆ ಒಂದು ಭಾಷೆ. ನಮ್ ಭಾಷೆ ಸ್ವಲ್ಪ ಖಡಕ್ ಆಗಿರುತ್ತೆ, ಅದು ಹೇಳೋರಿಗೆ ನಾರ್ಮಲ್ ಆಗಿ ಹಾರ್ಶ್ ಅನ್ಸುತ್ತೆ. ಸೊ ಹಂಗಾಗಿ ತುಂಬಾ ಜನ ಏನೋ ಒಂಚೂರು ಆಟಿಟ್ಯೂಡ್ ಅನ್ಕೊಂಡು ಒಂಚೂರು ಚಿಕ್ಕ ಪುಟ್ಟ ಪಾತ್ರಗಳಿಗೆ ದಬ್ಬಿಡ್ತಾರೆ, ಅಥವಾ ಬೇಡ ಬಿಡಪ್ಪ ಅಂತ ಅನ್ಕೊಬಿಡ್ತಾರೆ. ಆಕ್ಚುಲಿ ನಾನೇ ಎಷ್ಟು ಕಡಿಮೆ ಮಾಡ್ಕೊಬಿಟ್ಟಿದೀನಿ ಆ ತರ ಮಾತಾಡೋದ್ನೆಲ್ಲ. ಸೊ ಆ ಚೇಂಜಸ್ ಆಗೇ ಆಗುತ್ತೆ. ಬಟ್ ಅದನ್ನ ಎಷ್ಟೇ ಆದ್ರೂ ಊರಿಗೆ ವಾಪಸ್ ಬಂದ್ಮೇಲೆ ನಮ್ ಭಾಷೆಯಲ್ಲಿ ವಾಪಸ್ ಶುರು ಮಾಡ್ಕೋತೀವಿ. ನಮ್ಮ ನುಡಿ ನಮ್ಮ ಭಾಷೆ. ಎಸ್, ನಮ್ಮ ಉತ್ತರ ಕರ್ನಾಟಕ ಭಾಷೆ ಖಡಕ್ ಭಾಷೆ, ನೀವ್ ಹೇಳಿದ ತರ ಜವಾರಿ ಮಂದಿ. ಈ ಭಾಷೆಯ ಭಾಗದ ಜನರನ್ನ ಸಿನಿಮಾದ ಹೀರೋ ಆಗಿ ಪರಿಚಯ ಮಾಡ್ತಾರೆ, ಬಟ್ ಅವರಿಗೆ ಥಿಯೇಟರ್ ಸಿಗೋದು ತುಂಬಾ ಕಡಿಮೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಹೊಸಬರಿಗೆ ಯಾರೇ ಮಾಡಿದ್ರು ಈ ಕಷ್ಟ ಇದ್ದಿದ್ದೆ. ಯಾಕಂದ್ರೆ ನಾವ್ ಯಾರಿಗೂ ಗೊತ್ತಿರಲ್ಲ. ಸೊ ಜನ ಹೆಂಗ್ ಬಂದ್ ನಮ್ಮನ್ನ ನೋಡಿ ಸಿನಿಮಾ ಥಿಯೇಟರ್ ಒಳಗೆ ದುಡ್ಡು ಕೊಟ್ಬಿಟ್ಟು ಒಳಗಡೆ ಬರ್ಬೇಕು. ಸೊ ನಾವ್ ಯಾರಂತ ಗೊತ್ತಿರ್ಬೇಕು. ಈಗ ಮಂತ್ಲಿ ಒಂದ್ 20 ಸಿನಿಮಾಗಳು ರಿಲೀಸ್ ಆಗುತ್ತೆ, ಯಾರು ಅಂತ ಗೊತ್ತಿರಲ್ಲ. ಸೊ ಪ್ರಚಾರ ನಮ್ದು ಅಷ್ಟ ಆಗಿರಲ್ಲ, ಹೊಸಬರಲ್ವಾ. ಸೊ ಪ್ರಚಾರನೂ ಕೂಡ ಆಗಿರಲ್ಲ. ಸೊ ಹಂಗಾಗಿ ಜನ ಬರೋದ್ ಕಡಿಮೆ ಆಗುತ್ತೆ. ಬಿಟ್ರೆ ಒಂದ್ಸರಿ ನಾವು ಒಳ್ಳೆ ಪ್ರಾಡಕ್ಟ್ ಮಾಡಿದ್ರೆ, ನಮ್ದು ಅಂದ್ರೆ ನಮ್ ಮೇಜರ್ ಏನು ಎಂಟರ್ಟೈನ್ಮೆಂಟ್ ಸಲುವಾಗಿ ನಾವು ಒಂದು ಸಿನಿಮಾ ಮಾಡಿರ್ತೀವಿ, ಆ ಎಂಟರ್ಟೈನ್ಮೆಂಟ್ ಅಲ್ಲೇ ಅವ್ರಿಗೆ ಸಿಕ್ಕಾಗ ಸೊ ಖಂಡಿತ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋದು ನನ್ನ ಒಪಿನಿಯನ್. ಅಲ್ಲ, ಈಗ ನೀವು ಎಂಟರ್ಟೈನ್ಮೆಂಟ್ ಥ್ರೂನೇ ನಾವು ಕೊಡ್ತೀವಿ ಸಿನಿಮಾ ಅಂದ್ರೂ ಈಗ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಿಲ್ಲ, ಪರಭಾಷೆ ಸಿನಿಮಾಗಳಿಗೆ ಸಿಗ್ತಿದೆ. ನಮ್ ಬಳ್ಳಾರಿನೇ ತಗೊಳ್ಳಿ, ಗಡಿನಾಡು, ಇಲ್ಲಿ ಜಾಸ್ತಿ ಯೂಸ್ ಮಾಡೋದೇ ತೆಲುಗು ಮೂವೀಸ್ ಬಂದ್ರೆ ಅಲ್ಲಿ ತೆಲುಗು ಅವ್ರ ಭಾಷೆಯವರೇ ಸಿನಿಮಾದ ರಿಲೀಸ್ ಮಾಡಿ ಅದು ಚೆನ್ನಾಗಿ ಓಡುತ್ತೆ. ಕನ್ನಡನ ರಿಲೀಸ್ ಮಾಡಲ್ಲ ಅಥವಾ ಅವ್ರಿಗೆ ಅವಕಾಶ ಕೊಡಲ್ಲ. ನೀವು ಗಡಿನಾಡಿನವರಾಗಿದ್ದೀರಾ. ಇಲ್ಲ, ಗಡಿನಾಡ ಆದ್ರೂ ಇವಾಗ ಅಪ್ಪು ಸಿನಿಮಾ ಬಂದ್ರೆ ನಮ್ಮ ಅಪ್ಪು ಪವರ್ ಸ್ಟಾರ್ದು ಯಾವ ತರ ಜನಗಳು ಥಿಯೇಟರ್ ಅಲ್ಲಿ ತುಂಬ್ತಾರೆ. ಶಿವಣ್ಣನ್ ಸಿನಿಮಾ ಬಂದಾಗ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲ, ಇದೆ ಒಬ್ಬೊಬ್ರದ್ದು ಒಬ್ಬೊಬ್ರು. ಇವಾಗ ಯಶ್ ಅವ್ರು ಬಂದಾಗ ಸ್ಟಾರ್ಟಿಂಗ್ ಅವ್ರದ್ದು ಈ ಕಡೆ ಎಲ್ಲ ಆ ಕಡೆ ಮಾರ್ಕೆಟ್ ಜಾಸ್ತಿ ಇತ್ತು. ಒಂದ್ ಸೈಡ್ ಗೂಗ್ಲಿ ಬಂದಾಗಿಂದ ಈ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಅವರು ಸೇರ್ಕೊಂಡ್ರು. ಸೊ ಹಂಗೆ ಇವಾಗ ಏನಂದ್ರೆ ಬೇಸಿಕಲಿ ಒಂದ್ ಸಿನಿಮಾ ಅದರಲ್ಲಿರಂತ ಆ ಪ್ರಾಂತೀಯ ಭಾಷೆ ಇಟ್ಕೊಂಡು ನಾವು ಮಾಡಕ್ ಶುರು ಮಾಡಿದಾಗ, ಅದು ಜನಗಳಿಗೆ ಇಷ್ಟ ಆದಾಗ ಅವಾಗ ನಮ್ಮನ್ನ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊತಾರೆ. ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅಂದ್ರೆ ಅದಾದ್ಮೇಲಿಂದ ಜನಗಳಿಗೆ ಬಂದು ನಮ್ಮನ್ನ ನೋಡಕ್ ಶುರು ಮಾಡ್ತಾರೆ. ಅದಾದ್ಮೇಲಿಂದ ಅದ್ ಪ್ರೊಸೆಸ್ ಎಲ್ಲ ಶುರು ಆಗುತ್ತೆ. ಸೊ ನಂಗೇನ್ ಆತರ ಏನ್ ಅನ್ಸಲ್ಲ. ಸಿನಿಮಾ ರಂಗದಲ್ಲಿ
ನಟಿಸ್ಬೇಕಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೇಕು ಅಥವಾ ಹಣ ಇರ್ಬೇಕು. ನಿಮ್ಗೆ ಹೇಗ್ ಅವಕಾಶ ಸಿಕ್ತು? ನಮ್ಮ ಹತ್ರ ಕಲೆ ಇರ್ಬೇಕು. ದುಡ್ಡು ತುಂಬಾ ಜನದ ಹತ್ರ ಇರುತ್ತೆ, ಕಲೆ ಇಂಪಾರ್ಟೆಂಟ್ ಅಲ್ವಾ? ಸೊ ಪ್ಯಾಷನೇಟ್ ಆಗಿ ನಾವು ಎಷ್ಟು ನಮ್ಮ ಡ್ರೀಮ್ ನ ಅಚೀವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಏನ್ ಸುಲಭದ ದಾರಿ ಅಂತೂ ಅಲ್ಲ ಇದು. ಹಿಂಗ್ ಬಂದ್ವಿ, ಹಿಂಗ್ ಯಾರೋ ಸಿನಿಮಾ ದುಡ್ಡು ಹಾಕೊಟ್ರೆ ಹಂಗ್ ನಡೆಯಲ್ಲ. ಇದಕ್ಕೊಂದ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಆಡಿಷನ್ಸ್ ಇರುತ್ತೆ. ಅದ ಆಡಿಷನ್ಸ್ ಆದ್ಮೇಲೆ ಅದಕ್ಕೆ ನಾವು ಕರೆಕ್ಟ್ ಆಗಿ ಇದೀವಿ, ಆಪ್ಟ್ ಆ ರೋಲ್ಗೆ ಅಂತಂದಾಗ ಮಾತ್ರ ನಮ್ಮನ್ನ ತಗೋತಾರೆ. ಸೊ ಎಲ್ಲದು ಕಲೆ ಇರ್ಬೇಕು, ಆಸಕ್ತಿ ಇರ್ಬೇಕು. ಓಕೆ, ಆಸಕ್ತಿ ಜೊತೆಗೆ ಕಲೆನೂ ಇರ್ಬೇಕು. ಆಸಕ್ತಿ ಎಲ್ಲರಿಗೂ ಇರುತ್ತೆ. ಸಿನಿಮಾದಲ್ಲಿ ಚೆನ್ನಾಗ್ ಕಾಣ್ಬೇಕು, ನಾವೆಲ್ಲರೂ ಚೆನ್ನಾಗ್ ಕಾಣ್ಬೇಕು ಅನ್ನೋದು ಆಸಕ್ತಿ ತುಂಬಾ ಜನಕ್ಕೆ ಇರುತ್ತೆ. ಅದ್ರ ತಕ್ಕಂಗೆ ಅಧ್ಯಯನ ಮಾಡೋದಾಗ್ಲಿ, ಅದ್ರ ನೆಕ್ಸ್ಟ್ ಚಿಕ್ಕ ಪುಟ್ಟ ಅಬ್ಸರ್ವೇಷನ್ಸ್ ಆಗ್ಲಿ, ಅದು ಒಬ್ಬ ಕಲಾವಿದನಿಗೆ ಇರ್ಲೇಬೇಕು. ಅದಿದ್ದಾಗೆ ಒಂದು ಸೂಕ್ಷ್ಮತೆಯಿಂದ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಮುಂದೆ ಬರುವ ಯುವ ಕಲಾವಿದರಿಗೆ ನಿಮ್ ಸಜೆಷನ್ ಏನು? ಸಜೆಷನ್ ಕೊಡೋಷ್ಟು ದೊಡ್ಡವನ್ ನಾನಲ್ಲ, ಬಟ್ ಏನಂತಂದ್ರೆ ಒಂದು ಕಲಾವಿದ ಆಗ್ಬೇಕು ಅಂತ ಒಂದು ಡ್ರೀಮ್ ಏನ್ ಕಟ್ಕೊಂಡಿರ್ತಾರಲ್ಲ, ಅದ್ರ ತಕ್ಕಂಗೆ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲದೂ ಮಾಡ್ಕೋಬೇಕಾಗತ್ತೆ. ಹೌದು, ಕಷ್ಟ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅದ್ರ ತಕ್ಕಂಗೆ ಆ ಕಷ್ಟದಿಂದನೇ ಹುಟ್ಟೋದು ಒಬ್ಬ ಆರ್ಟಿಸ್ಟ್ ಅಂತ ನನಗೆ ಅನ್ಸುತ್ತೆ. ಜಸ್ಟ್ ನಂಗನ್ಸದಷ್ಟೇ. ಕೊನೆಯದಾಗಿ ಒಂದ್ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ನಾನು ಕೆಲವು ಹೆಸರುಗಳನ್ನ ಕೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ತಟ್ ಅಂತ ಹೇಳಿ. ಕಂಪ್ಲೀಟ್. ಮನೆ. ಒಂದನ? ಒಂದೊಂದೇ ರ್ಯಾಪಿಡ್ ಫೈರ್ ಅಂದ್ರಲ್ಲ. ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್. ಸ್ಯಾಂಡಲ್ವುಡ್. ಅಲ್ಲಿ ಹೋಗ್ಬೇಕು. ಓಕೆ. ರಂಗಭೂಮಿನ ಅಥವಾ ಸಿನಿಮಾನ? ಅಪ್ಪನ ಅಮ್ಮನ ಅಂತ ಕೇಳ್ದಂಗಾಯ್ತು. ಸೊ ಇದು ಉತ್ತರ ಕೊಡಕ್ ಕಷ್ಟ. ಹೀರೋನ ಅಥವಾ ವಿಲನ? ಆತರ ಅಲ್ಲ, ಯಾವ ಪಾತ್ರ ಚೆನ್ನಾಗಿರುತ್ತೆ ಅದು. ಬೋತ್. ಆಕ್ಟಿಂಗ್ ಆರ್ ಡೈರೆಕ್ಷನ್? ಇವ್ ಆಕ್ಟಿಂಗ್ ತುಂಬಾ ಇಂಪಾರ್ಟೆಂಟ್, ಬಟ್ ಜೊತೆಗೆ ಡೈರೆಕ್ಷನ್ ಮಾಡೋದು ಇಷ್ಟ, ಆಸಕ್ತಿ ಇದೆ, ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಕೊನೆಯದಾಗಿ ನೀವು ಹೀರೋ ಆಗಿಲ್ಲ ಅಂದಿದ್ರೆ ಏನಾಗೋಕ್ ಇಷ್ಟಪಡ್ತಿದ್ರಿ ಅಥವಾ ಏನಾಗಿರ್ತಿದ್ರಿ? ರಂಗಭೂಮಿ ಕಲಾವಿದ ನಾನು. ಸೊ ರಂಗಭೂಮಿನಲ್ಲಿ ಇನ್ನೊಂದ್ ಸ್ವಲ್ಪ ಹಸಲ್ ಮಾಡ್ತಾ ಇದ್ವಿ. ಅದೊಂಥರ ಮಜಾ. ರಂಗಭೂಮಿನಲ್ಲಿ ಇದ್ದು ಅಲ್ಲಿ ಆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಏನಾಗುತ್ತಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ರಂಗಭೂಮಿ ತುಂಬಾ ಒಳ್ಳೇದು ನನ್ನ ಜೀವನದಲ್ಲಿ. ಈಗ ರಂಗಭೂಮಿನೂ ಸಿನಿಮಾ ರಂಗನು ಬಿಟ್ಟಿದ್ರೆ ಏನಾಗಿರ್ತಿದ್ರಿ? ಸಿವಿಲ್ ಇಂಜಿನಿಯರ್ ಅಷ್ಟೇ. ಕೊನೆಯದಾಗಿ ಮಂಡ್ಯ ರಮೇಶ್ ಸರ್, ಗುರುಗಳು. ಅವರಿಂದನೇ ಎಲ್ಲ ಇವತ್ತು ನಮ್ಮ ಒಂದು ಕನಸಿಗೆ ಈ ಬೆನ್ನು ಹತ್ತಿ ಏನು ಹೋಗ್ತಾ ಇದೀವಲ್ಲ, ಅದಕ್ಕೆ ಒಂದು ಸಹಕಾರ ನಮ್ ಗುರುಗಳು. ಈಗ ನೀವು ಅವಲೋಕನ ಮೂವಿ ಮಾಡ್ತಾ ಇದ್ದೀರಿ, ಅದ್ರ ಡೈರೆಕ್ಟರ್ ಬಂದ್ಬಿಟ್ಟು ರಕ್ಷಿತ್ ಅವರು. ಅವ್ರ ಬಗ್ಗೆ ಹೇಳೋದಾದ್ರೆ? ಅವರು ಸೂಪರ್ ಎನರ್ಜೆಟಿಕ್, ಒಳ್ಳೆ ರೈಟರ್ ಮನುಷ್ಯ. ಸೊ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ಒಂದು ಒಳ್ಳೆ ಖುಷಿ. ಈ ಅವಲೋಕನ ಮೂವಿನ ಇಲ್ಲೇ ನಮ್ ಕಂಪ್ಲಿ ಸುತ್ತಮುತ್ತ ತೆಗಿತಿದ್ದೀರಿ ಅಂತ ಹೇಳಿದ್ರಿ. ಹೌದು. ಇಲ್ಲೇ ಏನಕ್ಕೆ ತೆಗಿತಿದ್ದೀರಾ? ಇಲ್ಲೇ ಅಂತಲ್ಲ, ಎಲ್ಲಾದ್ರೂ ತೆಗಿಬಹುದು, ಬಟ್ ನಾವು ಎಲ್ಲ ಇನ್ವಾಲ್ವ್ ಆಗಿದೀವಲ್ಲ ಟೀಮ್ ಅವ್ರು, ನಾವೆಲ್ಲ ಫ್ರೆಂಡ್ಸ್. ಡೈರೆಕ್ಟರ್ ಆಗ್ಲಿ ಅಥವಾ ನಮ್ ಡೈರೆಕ್ಷನ್ ಟೀಮ್ ಅಲ್ಲಿ ಹುಡುಗರಾಗ್ಲಿ, ನಿತೀಶ ಮತ್ತೆ ಇಲ್ಲಿ ನಮ್ಮೂರ ಲೋಕಲ್ ಅಲ್ಲಿ ನಮ್ ಗಿರಿ, ಇವರೆಲ್ಲರೂ ಕಲ್ತು ಒಂದು ಟೀಮ್ ನಾವು. ಸದ್ಯಕ್ಕೆ ಏನ್ ಮಾಡೋಣ ಅಂತ ಇದೀವಿ ಅಂದ್ರೆ, ಊರಲ್ಲೇ ತೆಗ್ದಾಗ, ನಮ್ಮೂರಲ್ಲಿ ತೆಗ್ದಾಗ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಯಾಕಂದ್ರೆ ನಮ್ದು ಅನ್ನೋದು ಒಂದು ಇದಿರುತ್ತಲ್ವಾ ಕಂಪ್ಲೀಟ್. ಸೊ ಅದಕ್ಕೆ ಇಲ್ಲಿ ಸುತ್ತಮುತ್ತ ಎಲ್ಲ ತೆಗಿತಾ ಇದೀವಿ. ಇಲ್ಲಿ ಕಂಪ್ಲಿನಲ್ಲಿ ತೆಗಿತಾ ಇದೀವಿ, ಸುತ್ತಮುತ್ತ ಏನ್ ನಮ್ ಕಂಪ್ಲಿಗೆ ಬರುತ್ತಲ್ಲ ಊರುಗಳೆಲ್ಲ, ಅಲ್ಲೇ ತೆಗಿತಾ ಇದೀವಿ. ಈ ಕಡೆ ಗಂಗಾವತಿ ಸೈಡ್ ಕೂಡ ತೆಗಿತಾ ಇದೀವಿ. ಆಲ್ಮೋಸ್ಟ್ ಅಲ್ಲಿ ಈ ರೀಜನ್, ಇಲ್ಲಿ ಸೊಗಡು, ಇಲ್ಲಿ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ಆ ಚಿತ್ರದಲ್ಲಿ ಮೂಡ್ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ರೀಜನ್ ನಾವು ಸೆಲೆಕ್ಟ್ ಮಾಡಿರೋದು. ನಮ್ಮ ಸ್ಥಳೀಯ ಪ್ರದೇಶದ ಜನರೊಟ್ಟಿಗೆ ಚಿತ್ರ ಮಾಡಿದ್ರೆ ಅವ್ರಿಗೆ ನಾವು ಕನೆಕ್ಟ್ ಆಗ್ತೀನಿ ಅಂತ ಹೇಳಿದ್ರಿ. ನಾನ್ ಮಾಡ್ತಾನೆ ಇರ್ತೀನಿ, ಎಲ್ಲಿವರೆಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೋ ಜನಗಳಿಗೆ ಈ ಪ್ರಾಂತೀಯದ್ದು. ಇದನ್ನ ಆಕ್ಚುಲಿ ನಮ್ಗೆ ಏನಂತಂದ್ರೆ, ನನ್ ಮನ್ಸಲ್ಲಿ ಯಾವಾಗ್ಲೂ ನಿಮ್ಗೇನ್ ಕೇಳಿದ್ರಲ್ವಾ ಉತ್ತರ ಕರ್ನಾಟಕ ಯಾಕೆ, ಸ್ವಲ್ಪ ಇದು ನಮ್ ತಲೆಲೂ ಇತ್ತು ಮೊದ್ಲಿಂದನು. ಯಾಕೆ ನಮ್ ಕಡೆಯಿಂದ ಯಾರು ಲೀಡ್ ರೋಲ್ಗಳಲ್ಲಿ ಮಾಡಲ್ಲ, ಒಳ್ಳೆ ಪೊಟೆನ್ಶಿಯಲ್ ಇದ್ರೂನು ಯಾಕೆ ಭಯ ಬಿದ್ಬಿಡ್ತಾರೆ. ಸೊ ಈ ಭಯ, ಯಾಕಂದ್ರೆ ಅರ್ಧಕ್ಕರ್ಧ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವು ಇವು ಇದ್ದಾಗ ಈ ತರ ರಂಗಭೂಮಿ ಆರ್ಟಿಸ್ಟ್ಗಳು ಎಷ್ಟೋ ಜನ, ಇನ್ನೂ ತುಂಬಾ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಎಷ್ಟೋ ಜನ ವಾಪಸ್ ಹೋಗ್ಬಿಟ್ಟಿರ್ತಾರೆ, ಬೇರೆ ಕೆಲಸ ಮಾಡಿರ್ತಾರೆ. ಅಂದ್ರೆ ಸಸ್ಟೈನ್ ಆಗೋದ್ ಕಷ್ಟ ಅಲ್ವಾ ಇಲ್ಲಿ. ಸೊ
ಹಂಗಾಗಿ ಹೋಗ್ಬಿಡ್ತಾರೆ. ಬಟ್ ಏನೋ ಒಂದು ಬಂಡು ಧೈರ್ಯ ನಮ್ಗೆ, ಏನಾದ್ರೂ ಮಾಡೇ ಮಾಡ್ತೀವಿ ಏನಾದ್ರು. ಸೊ ಹಂಗಾಗಿ ಈ ಪ್ರಯತ್ನಗಳೆಲ್ಲ ಶುರು ಮಾಡಿದ್ವಿ. ಮೋಸ್ಟ್ಲಿ ನಮ್ಮೂರಲ್ಲಿ ಈ ಕಡೆ ತೆಗ್ದಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ನಾವೇ ಫಸ್ಟ್ ಟೈಮ್ ತೆಗಿತಾ ಇರೋದು. ಹೌದು. ಸೊ ನೋಡೋಣ, ಅದು ಜನರು ನಮ್ನ ಕೈ ಹಿಡಿತಾರೆ ಅನ್ನೋದು ನಮ್ಗೊಂದು ನಂಬಿಕೆ ಇದೆ. ನಮ್ಮೂರಲ್ಲಿ ತೆಗ್ದ ಜನ ನಮ್ದೇ ಬಂದ್ ಸಿನಿಮಾ ನೋಡ್ತಾರ ಅನ್ನೋ ಒಂದು ಕಾನ್ಫಿಡೆನ್ಸ್. ಈಗ ಹೀರೋ ಆಗಿ ನೀವು ನಮ್ಮ ಭಾಗದ ಬಿಜಾಪುರ್, ಬೀದರ್, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಆಮೇಲೆ ಹುಬ್ಳಿ, ಧಾರವಾಡ ಈ ಭಾಗದವ್ರನ್ನ ರೆಪ್ರೆಸೆಂಟ್ ಮಾಡಿ ನೀವು ಹೋಗಿದ್ದೀರಾ. ನವೀನ್ ಅವರು ಹೋಗಿದ್ದಾರೆ. ಈ ಭಾಗದ ಜನರನ್ನ ನಮ್ ಜನರು ಅಪ್ಕೊಂತಾರೆ, ಇಷ್ಟಪಡ್ತಾರೆ. ಅಂದ್ರೆ ಒಂದ್ ಸರ್ಟನ್ ಸ್ಟೇಜ್ ಅಂತ ಇರುತ್ತೆ, ಅಲ್ಲಿವರೆಗೂ ಮುಂದೆ ಅದು ಸಾಧ್ಯನಾ? ಅವರನ್ನು ತುಂಬಾ ಎತ್ತರಕ್ಕೆ ಬೆಳೆಸ್ತಾರ ಅಂತ? ಅಂದ್ರೆ ಎತ್ತರಕ್ಕೆ ಬೆಳ್ಸೋದು ಬಿಡೋದು ಸಿನಿಮಾದ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಕ್ತಿಗಳು ಎಲ್ಲರೂ ಚೆನ್ನಾಗೆ, ಒಬ್ಬ ವ್ಯಕ್ತಿ, ಇವಾಗ ನಾನು ಒಬ್ಬ ವ್ಯಕ್ತಿ ಅಷ್ಟೇ. ಸೊ ಕಲೆ ದೊಡ್ಡದು. ನಾವು ಒಂದ್ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದರ ಅರ್ಥ ಒಬ್ಬ ವ್ಯಕ್ತಿಯಿಂದಲ್ಲ, ಒಂದು ತಂಡ ಸೇರ್ಬಿಟ್ಟು ಒಂದ್ ಸಿನಿಮಾ ಮಾಡೋದು. ಅದ್ರಲ್ಲಿ ಏನೋ ಮೆಸೇಜ್ ಇರುತ್ತೆ, ಅದ್ರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಇದನ್ನೆಲ್ಲ ಸೇರಿ ಒಂದ್ ಸಿನಿಮಾ ಮಾಡಿರ್ತೀವಿ. ಸಿನಿಮಾ ಹಿಟ್ ಆದ್ರೆ ಸೊ ಅದು ಎಲ್ವರ್ಗಾದ್ರೂ ತಗೊಂಡೋಗ್ತಾರೆ. ಇವಾಗ ಸಿನಿಮಾ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಎಷ್ಟ್ ದಿನ ಅಂತ ಅವರು ನೋಡ್ತಾರೆ. ಸೊ ಈ ಪ್ರಾಕ್ಟಿಕಲಿಟಿ ನನಗೆ ಗೊತ್ತು. ನಾವ್ ಎಷ್ಟು ಒಳ್ಳೆ ಪ್ರಾಡಕ್ಟ್ ಕೊಡ್ತೀವಿ ಅದ್ರ ಮೇಲೆ ನಮ್ಮನ್ನ ತಗೊಂಡೋಗಕ್ಕೆ, ಅಥವಾ ಅವ್ರಿಗೆ ಇನ್ನೂ ಒಳ್ಳೆ ಸಿನಿಮಾ ಮಾಡಕ್ಕೆ ಶಕ್ತಿ ಕೊಡ್ತಾರೆ ಥ್ರೂ ಸಿನಿಮಾ ನೋಡಿ ಅದ್ರ ಕಾಸ್ಟ್ ಮಾಡಿದಾಗ. ಸೊ ಅದರಿಂದ ಇನ್ನೂ ಸಿನಿಮಾಗಳು ತೆಗಿಬಹುದು. ಯಾವಾಗ ಸಿನಿಮಾಗಳು ಓಡ್ತಿಲ್ಲ ಅಂದ್ರೆ ಇನ್ನೂ ಆಕ್ಚುಲಿ ಬೆಳ್ದಿಲ್ಲ, ನಿಂತೋಗೋದ್ರ ಬಗ್ಗೆ ಮಾತಾಡೋದೇ ಇಷ್ಟ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಮತ್ತು ಸಿನಿ ಪ್ರೇಕ್ಷಕರಿಗೆ ಏನಾದ್ರೂ ಹೇಳೋದಿದೆ ಹೇಳಿ. ಅಭಿಮಾನಿಗಳು ಅಂತ ಹೇಳಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ಅಭಿಮಾನ ತುಂಬಾ ಜನ ತೋರಿಸ್ತಾರೆ. ಆ ಅಭಿಮಾನಕ್ಕೆ ಯಾವಾಗ್ಲೂ ಚಿರಋಣಿ. ಹೇಳಂತದೇನಿಲ್ಲ, ಈ ಅಭಿಮಾನ ಹಿಂಗೆ ಇಟ್ರೆ ಇನ್ ಸ್ವಲ್ಪ ಜನ ಜಾಸ್ತಿ ಹೊರಗಡೆ ಹೋಗುತ್ತೆ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ, ನಮ್ಮ ಕಂಪ್ನಿ ಹೆಸರನ್ನ ಇನ್ನು ದೊಡ್ಡದಾಗಿ ಬೆಳೆಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಅವಲೋಕನ ಶೂಟಿಂಗ್ ಬ್ಯುಸಿಯಲ್ಲೂ ನಮಗೆ ಒತ್ತು ಕೊಟ್ಟು ನಮ್ಮ ಸಿದ್ದಿ ಟಿವಿಯ ಇಂಟರ್ವ್ಯೂಗೆ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸಿದ್ದಿ ಟಿವಿ ಅವರಿಗೆ. ನಮ್ಮಂತ ಹೊಸ ಪ್ರತಿಭೆಗಳಿಗೆ ಇಂಟರ್ವ್ಯೂ ಎಲ್ಲ ತಗೊಂಡು ಈ ತರ ಒಂದು ಸೆಗ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ಳಲು ಪಡುವ ಕಷ್ಟ, ನೋವು, ನಲಿವು ಇದನ್ನೆಲ್ಲ ಮೀರಿ ಪ್ರಯತ್ನ ಸರ್ವಸಿದ್ಧಿ ಸಾಧನಂ ಎಂಬಂತೆ ಪ್ರಯತ್ನದಿಂದ ಸಾಧನೆಯತ್ತ ಸಾಗಿದ ನಟ ವಿಶಾಲ್ ಅವರ ಸಿನಿ ಜರ್ನಿ ಇದಾಗಿತ್ತು. ಇದು ಈ ಕ್ಷಣದ ಸಿದ್ದಿ ಟಿವಿಯ ಸಿನಿ ವಿಶೇಷ ಕಾರ್ಯಕ್ರಮ. ಮತ್ತೆ ಬರ್ತೀನಿ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ. ಅಂಟಿಲ್ ಕೀಪ್ ವಾಚಿಂಗ್ ಸಿದ್ದಿ ಟಿವಿ. ಇದು ಕನ್ನಡಿಗರ ಧ್ವನಿ.